ಈಗಾಗಲೇ ಧರ್ಮಾಚಾರ್ಯರು ಹೇಳಿದ್ದಾರೆ, ಡೋಲಪ್ನವರು ಹೇಳಿದ್ದಾರೆ, ನಮ್ಮ ಜನರು ಎಲ್ಲರೂ ಹೇಳ್ತಾ ಇದ್ದಾರೆ. ನಮ್ದೇನು ಜಾಸ್ತಿ ಸಬ್ಜೆಕ್ಟ್ ಏನಿಲ್ಲ. ಈಗ 95 95 GPS 95 ಅಂತ ಏನಿದೆ, ಇದು EPS 26 ಆಗಿದೆ. ಈಗ 95 ಹೋಯ್ತದು. ಅದು ಸೆಂಟ್ರಲ್ ಗೌರ್ಮೆಂಟು ಚೇಂಜ್ ಮಾಡಿದ್ದಾರೆ. 95 ಏನಾಗಿತ್ತು, 95 ನಮಗೆ ಹೈಯರ್ ಪೆನ್ಷನ್ನು ನಮ್ಮ ದೇಶಕ್ಕೆ ಇಳಿಬೇಕು ಅಂತ ಮಾಡಿ ಸರ್ಕಾರ ಮಾಡಿದ್ರು. ಅದನ್ನೆಲ್ಲ ಪಾಸ್ ಮಾಡಿಬಿಟ್ಟು ಬ್ಯಾಲೆನ್ಸ್ ಮಾಡಿಬಿಟ್ಟು ಅದನ್ನೆಲ್ಲ ಮಧ್ಯೆ ಕೇಳ್ತಾ ಅನ್ನೋದು ದೇಶದಿಂದ ಕೇಂದ್ರ ಸರ್ಕಾರ 2026 ಸ್ಕೀಮ್ ಬಂದಿದೆ. ಇವಾಗ 95 ಸ್ಕೀಮ್ ಹೋಯ್ತದು. ಅದೆಲ್ಲ ಹೆಸರಿಲ್ಲ ಇವಾಗ. ಆ ಹೆಸರಿನಿಂದ ನಮ್ಮ ಫಂಡ್ ಅಲ್ಲಿದೆ ದುಡ್ಡು. ಆ 95 ಸ್ಕೀಮಲ್ಲಿ ಏನೇ ದುಡ್ಡು, ಆ ದುಡ್ಡಿನ ಬಡ್ಡಿಯಲ್ಲಿ ನಮಗೆ ಪೆನ್ಷನ್ ಕೊಡ್ಬೋದು. ಯಾವುದು ಮಿನಿಮಮ್ ಪೆನ್ಷನ್ ಕೊಡ್ಬೋದು, ಹೈಯರ್ ಪೆನ್ಷನ್ ಕೊಡ್ಬೋದು. ಅದು ಕೊಡೋದಕ್ಕೂ ಅದನ್ನು ಮುಚ್ಚಾಕೋದಕ್ಕೂ ಕೂಡ ಅವರು 26 ಅಂತ ಮಾಡ್ಕೊಂಡಿದ್ದಾರೆ. ಈಗಾಗಲೇ ಕೇಂದ್ರ ಸರ್ಕಾರ ಬಂದ ಮೇಲೆ 9 ಕಮಿಟಿಗಳನ್ನು ಮಾಡಿದೆ. ಅದು 9 ಕಮಿಟಿಗಳು ಶಿಫಾರಸನ್ನು ಒಂದು ಜಾರಿ ಮಾಡಲಿಲ್ಲ. ಅದು OCR ಕಮಿಟಿ ಅಂತ ಒಂದಿದ್ದು 17 ಮಾಡಿದ್ರು. ಅವ್ರು ಆವಾಗಲೇ ಹೇಳಿದ್ರು ಮಿನಿಮಮ್ 3,000 ರೂಪಾಯಿ ಮಾಡಬೇಕು, ದೇಶಕ್ಕೆ ಅಲ್ಲಿಯೇ ಕೊಡಬೇಕು ಅಂತ ಹೇಳಿದ್ದು. ಅದನ್ನು ಗಣನೆ ತಗೊಂಡಿಲ್ಲ. ಈಗ ನಮ್ಮ ಬೊಮ್ಮಾಯಿಯವರು ಕೊಡ್ತಿದ್ದಾರೆ, ಇದೇನಾಗುತ್ತೆ ಗೊತ್ತಿಲ್ಲ. ಹೀಗಾಗಿ ನಾವು 26 ಬೇರೆ ರೂಟ್ ಮಾಡ್ಕೊಂತ ಹೋಗೋದು ಆ ಪೆನ್ಷನ್ ಸ್ಕೀಮ್ಗೆ. ಮುಂದೆ ಬರೋರಿಗೆ, ಮುಂದೆ EPFನಲ್ಲಿ ಬರೋರಿಗೆ ಅವ್ರಿಗೆ ಅನುಕೂಲವಾದ ಪರಿಸ್ಥಿತಿ ಮಾಡ್ಕೊತ ಹೋಗೋರು. ಈ ನಮ್ಮ ಹೋರಾಟ ಏನಿದ್ರು, ನಮ್ಮ 95 ಸ್ಕೀಮಲ್ಲಿ ಏನಿದೆ ಫಂಡು, ಆ ಫಂಡಲ್ಲಿ ಬರೋ ದುಡ್ಡು ಪೆನ್ಷನ್ಗೋಸ್ಕರ ನಾವು ಹೋರಾಟ ಮಾಡಬೇಕು. ಅವರು ಕಾಲ ಕಳೆದು ಅದನ್ನು ಮುಚ್ಚಾಕೋ ಒಂದು ದೇಶದಲ್ಲಿದ್ದಾರೆ. ಅದು ನಾವು ಜಾಗೃತರಾಗಿ ಮುಂದೆ ಪ್ರಬಲವಾದ ಹೋರಾಟ ಮಾಡಬೇಕು ಅಂತ ಕೇಳ್ಕೊಂತ ನಿಮ್ಮೆಲ್ಲರಿಗೂ ಧನ್ಯವಾದ.